ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಮನೆ ಮಗಳು. ನಾನು ಇವತ್ತಿಂದ ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡತ್ತೇನೆ. 2 ತಿಂಗಳಾಯ್ತು ನಾನು ಲಾಂಗ್ ವಿಡಿಯೋ ಮಾಡಿ ಹಾಕಿರ್ಕಿಲ್ಲ. ಹಾಕೋಕ್ಕೂ ಒಂದು ಕಾರಣ ಐತಿ, ಅದಕ್ಕೆ ನಾನು ಲಾಂಗ್ ವಿಡಿಯೋಸ್ ಮಾಡಿರ್ಕಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡೇನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ನಂಬ್ಕೊಂಡನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡ್ಕೋತಿರಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡ್ರಿ ಅಂಥೇಳಿ ಇವತ್ತಿಂದ ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡತ್ತೇನೆ. ಫುಲ್ ನಂಗೆ ಸಪೋರ್ಟ್ ಮಾಡ್ತಿರತ್ತ ನಂಬ್ಕೊಂಡನಿ. ನಾನು ನಿಮ್ಮ ಉತ್ತರ ಕರ್ನಾಟಕ, ನಿಮ್ಮ ಮನೆ ಮಗಳು. ನಾನು ಮಾಡಿದ್ದೀನಿ ಒಂದು ಮಜ್ಜಿಗೆ ಆಮ್ರ ಮಾಡೇನಿ. ಇವತ್ತಿನ ರೆಸಿಪಿ ಚೆನ್ನಾಗೇ ಐತಿ. ಫುಲ್ ವಿಡಿಯೋ ಮುಗಿವರೆಗೂ ನೋಡ್ರಿ ಅಂತಲೇ ಹೇಳ್ಬೋದು. ಇದು ಮಜ್ಜಿಗೆ ಸಾಂಬಾರು ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ನಾನು 1/4 kg ಅಷ್ಟು ಹೇಳಿ ಒಂದು 7ರಿಂದ 8 ಬದ್ನಿಕಾಯಿ ತೊಗೊಂಡೇನಿ. ತುಂಬಗಾಯಿ ಮಾಡತ್ತೇನೆ, ಗ್ರೀನ್ ಮಾಡತ್ತೇನೆ. ನಾನು ಈಗಾಗಲೇ ಒಂದು ಸಲ ಮಾಡಿ ಹಾಕಿದ್ನಿ, ಆದರೆ ಅದು ಖಾರದ್ದು. ಇದು ಗ್ರೀನ್ ಅಂದ್ರೆ ಮೆಣಸಿನ್ಕಾಯಿ ಬಳಸ್ಕೊಂಡು ಒಂದು ತುಂಬಗಾಯಿ ಮಾಡತ್ತೇನೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ಫೇಮಸ್ ಅಂತ ಹೇಳ್ಬೋದು. ಈಗೆಲ್ಲ ಕಡೆ ಮಾಡೋಕೆ ಹತ್ಯಾರಲ್ಲ, ಎಲ್ಲರಿಗೂ ಕಾಮನ್ ಆಗಿಬಿಟ್ಟೈತಿ. ಎಲ್ಲ ಥರನೂ ಐಟಮ್ ಮಾಡತ್ತಾರೆ. ಹಂಗನ ನಾನು ಒಂದು ಐಟಮ್ ಮಾಡಿ ಹಾಕೀನಿ, ನೋಡ್ರಿ ಚೆನ್ನಾಗೈತಿ. ಇದಕ್ಕೀಗ ನಾನು ಒಂಚೂರು ಕೊಬ್ಬರಿನ ತೊಗೊಂಡೇನಿ. ಮಿಕ್ಸಿಗೆ ಹಾಕೋಬೇಕಿದ್ನೆಲ್ಲ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕತ್ತೇನೆ. ಒಂದು ಹಿಡಿ ಕೊತ್ತಂಬರಿನ ತೊಗೊಂಡೇನಿ, ಇದಕ್ಕೆ ಹಾಕೋತೀನಿ. ಇಲ್ಲಿ ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡೇನಿ. 2 ಟೊಮ್ಯಾಟೋನ ಕಟ್ ಮಾಡಿ ತೊಗೊಂಡೇನಿ. 4ರಿಂದ ಒಂದು 5 ದಿಸಳು ಬೆಳ್ಳುಳ್ಳಿನ ತೊಗೊಂಡೇನಿ. ಇದನ್ನ ಈಗ ರುಬ್ಕೋಬೇಕು. ನಾ ಇಲ್ಲಿ ಕಡಾಂಗಿ ಇಟ್ಕೊಂಡನಿ. 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡನಿ. ಇವಾಗ ಏನೈತಿ, ಹಿಂಗೆ ಕಟ್ ಮಾಡಿ ಇಟ್ಕೊಂಡಿರೋ ಬದ್ನಿಕಾಯಿನ ಹುರ್ಕೊಂಡು ತಗೋಬೇಕು. ಈ ಥರ ಇದನ್ನು ಹುರಿದು ತಕ್ಕೋಬೇಕು. ಈ ಥರ ಹುರಿದು ತಕ್ಕೊಂಡು ಏನೈತಿ, ಒಗ್ಗರಣೆನ ನಾವು ಡೈರೆಕ್ಟಾಗಿ ಹಾಕ್ಕೊಂಡು, ಇದ್ರೊಳಗೇನು ಮಸಾಲೆ ತುಂಬಿಲ್ಲ, ನಾನು ಡೈರೆಕ್ಟಾಗಿ ಒಗ್ಗರಣೆನ ಹಾಕೋಬೇಕು. ಇದಕ್ಕೆ ಇದು ಒಂಥರ ಚೆನ್ನಾಗಿ ಬರ್ತೈತಿ, ಟೇಸ್ಟಿಯಾಗಿ ಇರ್ತೈತಿ. ಟ್ರೈ ಮಾಡಿರಿ, ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಹುರ್ಕೊಂಡು ತಕ್ಕೋಬೇಕು. ಇದನ್ನು ಇದಾಗೈತಿ. ನಾನು ಗ್ಯಾಸ್ ಬಂದ್ ಮಾಡಿ ಇದನ್ನ ತೆಗೆದು ಬಿಡ್ತೇನೆ. ಈ ಥರ ಆಗೈತಿ. ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಬಂದನಿ. ಇವಾಗ ಏನೈತಿ, ಇದನ್ನು ತೆಗ್ದಿರೋದ ಬದ್ನಿಕಾಯಿ ಏನೈತಿಲ್ಲ, ಇದೇ ಎಣ್ಣೆಯಾಗನ ನಾನು ಒಗ್ಗರಣೆ ಹಾಕತ್ತೇನೆ. ಇವಾಗ ಇದಕ್ಕೆ ಈರುಳ್ಳಿನ ಹಾಕತ್ತೇನೆ. ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದ ನಾವು ಹಾಕ್ಕೋಬೇಕು. ಈ ಥರ ಈರುಳ್ಳಿ ಇದು ಕೆಂಪಗಾದ ನಂತರ ಒಂದು ಚೂರು ಅರಿಶಿನ ಪುಡಿನ ಹಾಕತ್ತೇನೆ. 1/2 ಸ್ಪೂನ್ ಹಾಕ್ಕೋಬೇಕು. ಇವಾಗ ಇದಕ್ಕೆ ಏನೈತಿ, ನಾನು ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸಿನ್ಕಾಳು, ಕೊತ್ತಂಬರಿ ಬೀಜ ಎಲ್ಲ ಹಾಕಿ ಮಸಾಲೆನ ರುಬ್ಕೊಂಡು ಇಟ್ಕೊರಿದ ಒಣ ಮಸಾಲೆನ ಹಾಕತ್ತೀನಿ. ಇವಾಗ ಇದನ್ನು ರುಬ್ಬಿರೋ ಮಸಾಲೆನ ಹಾಕೋತೀನಿ. ಇದಕ್ಕೆ ಇದು ಹುರ್ಕೋಬೇಕು ಎಣ್ಣೆಗೆ ಚೆನ್ನಾಗಿ. ಹುರ್ಕೊಂಡ ನಂತರನ ಒಂಥರ ಟೇಸ್ಟಿಗೆ ಬರ್ತೈತಿ. ಆದರೆ ಏನು ಚೆನ್ನಾಗಿ ಹುರ್ಕೋಬೇಕು ಇದನ್ನ ಎಣ್ಣೆಗ. ಈ ಥರ ಮಸಾಲೆನ ಹುರ್ಕೋಬೇಕು. ನಾನು ವಿಡಿಯೋನ ಸ್ಟಾಪ್ ಇಟ್ಟಿದ್ದಕ್ಕೆ ಯಾರೂ ಬೇಜಾರು ಆಗಬೇಡ್ರಿ ಅಂತಲೇ ಹೇಳ್ಬೋದು. 1-2 ತಿಂಗಳಾಯ್ತು ನಾನು ವಿಡಿಯೋನ ಸ್ಟಾಪ್ ಮಾಡೀನಿ. ಯಾಕಂದರೆ ನನಗೆ ಒಳ್ಳೆ ನ್ಯೂಸ್ ಬರ್ತಿರ್ಕಿಲ್ಲ, ಸಬ್ಸ್ಕ್ರೈಬ್ ಆಗ್ತಿರ್ಕಿಲ್ಲ, ಯಾರೂ ನೋಡ್ತಿರ್ಕಿಲ್ಲ ನನ್ನ ಚಾನಲನ್ನು. ಅದಕ್ಕಾಗಿ ಮತ್ತು ನಾನು ತಿರ್ಗಾನ ಮಾಡತ್ತೇನೆ. ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ಅದಕ್ಕೆ ಬಿಡದಂತೆ ಇವಾಗ ಏನೈತಿ, ನಾವು ಒಳ್ಳೆ ರೆಸಿಪಿ ಆಗಲಿ, ಒಳ್ಳೆ ಟಿಪ್ಸ್ ಆಗಲಿ ಎಲ್ಲ ಥರನೂ ನಾನು ಮಾಡ್ಕೋತ ಬರ್ತೀನಿ ಅಂತಲೇ ಹೇಳ್ಬೋದು. ಲಾಂಗ್ ವೀಡಿಯೋಸ್ನೂ ಹಾಕ್ತೀನಿ, ಶಾರ್ಟ್ ವೀಡಿಯೋಸ್ನ ಕಂಟಿನ್ಯೂ ಇಟ್ಟನಿ, ಯಾವುದೂ ಸ್ಟಾಪ್ ಮಾಡಿಲ್ಲ. ಅದನ್ನು ಹಾಕ್ತಾ ಇರ್ತೀನಿ. ಎಲ್ಲರೂ ನೋಡ್ತೀರಿ ಅಂತಲೇ ಹೇಳ್ಕೊಂಡೆ. ನಾನು ಉತ್ತರ ಕರ್ನಾಟಕ ಮಂದಿ ಆಗಲಿ, ಎಲ್ಲರೂ ನಮ್ಮ ಕರ್ನಾಟಕ ಮಂದಿ ಆಗಲಿ, ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತಲೇ ಹೇಳ್ಬೋದು. ಈ ಥರ ನಾನು ವಿಡಿಯೋ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಆಗೈತಿ. ಇದು ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ಬದ್ನಿಕಾಯಿನ ಹಾಕಬೇಕು. ಇದಕ್ಕೆ ಕರ್ದಿದ್ದು ನಾವು ಏನು ಇಟ್ಕೊಂಡಿವಲ್ಲ, ಕಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಂಡಿರ್ಬೇಕು. ಈ ಥರ ಮಾಡಿ ಇಟ್ಕೊಂಡೆ ನಾನು. ಇವಾಗ ಹಾಕತ್ತೇನೆ ಇದಕ್ಕೆ. ಇದೊಂದು ಸೂಪರ್ ಆಗಿರ್ತೈತೆ ಅಂತ ಹೇಳ್ಬೋದು.
ತುಂಬಾ ಚೆನ್ನಾಗಿರ್ತೈತಿ. ರೊಟ್ಟಿ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇವಾಗ ಆಗೈತಿ, ಈ ಥರ ಬಂದೈತಿ ನೋಡ್ರಿ. ಸೂಪರಾಗಿ ಐತಿ ಅಂತಲೇ ಹೇಳ್ಬೋದು. ಇವಾಗ ಎಡಿಗೆ ಹಚ್ಕೊಂಡ್ಬಿಡೋಣ ತಾಟಿಗೆ. ಮೇಲೆ ಒಂದು ಚೂರು ಕೊತ್ತಂಬರಿನ ಹಾಕ್ಕೊಂಡ್ಬಿಡ್ಬೇಕು. ಡೆಕೋರೇಷನ್ಗತ್ತ ಹಾಕತ್ತೀನಿ, ಯಾಕಂದ್ರೆ ನಾನು ಮಿಕ್ಸಿದಾಗ ಜಾಸ್ತಿ ಹಾಕೀನಿ, ಹಾಕಬಾರ್ದು. ಈ ಥರ ನಾನು ಊಟಕ್ಕೆ ರೆಡಿ ಮಾಡ್ಕೊಂಡೇನಿ. ನಮ್ಮ ಉತ್ತರ ಕರ್ನಾಟಕದ ಊಟ ಈ ಥರ ಇರ್ತೈತಿ ನೋಡ್ರಿ ಅಂತಲೇ ಹೇಳ್ಬೋದು. ಅನ್ನದ ಜೊತೆ ಏನೈತಿ, ನಾನು ಬದ್ನಿಕಾಯಿ ಚಟ್ನಿ, ಬದ್ನಿಕಾಯಿ ಹಚ್ಕೊಂಡ್ಬಿಟ್ಟೇನಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಈ ಥರ ಊಟ ನಮ್ದು ಆಗೈತಿ. ಚೆನ್ನಾಗೈತಲ್ಲ. ಓಕೆ, ಟೇಕ್ ಕೇರ್, ಬಾಯ್. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.